ಎಲ್ರಿಗೂ ನಮಸ್ಕಾರ. ನಾನು ಜಗದೀಶ್ ಮಂಜಣ್ಣ. ಸ್ನೇಹಿತರೆ, ಕಗ್ಗ ಓದುವ ಬನ್ನಿ ಅಭಿಯಾನದ ಮುಂದುವರಿದ ಭಾಗವಾಗಿ ಇವತ್ತು ನಾನು ಒಂದು ಕಗ್ಗವನ್ನು ಓದ್ತಿದ್ದೇನೆ. ಅದರ ಹೆಸರು ಪರಮಸಿದ್ಧಿ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು? ಧರಣಿಗನು ದಿನದ ರಕ್ತಾಭಿಷೇಚನೆಯೇ. ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಮಾನವನಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ, ಅದ್ರ ಫಲ ಆದರೂ ಏನು? ನಿತ್ಯ ಭೂದೇವಿಗೆ ನೆತ್ತರನ್ನು ಸುರಿಸುವುದೇ ಅದ್ರ ಉದ್ದೇಶ. ಸ್ವಾತಂತ್ರ್ಯ ಸಿಕ್ಕಿರೋದು ನಾವು ಪ್ರತಿದಿನ ಭೂಮಿಗೆ ನೆತ್ತರನ್ನು ಕೊಡೋದಾ, ಅಥವಾ ಖಡ್ಗವನ್ನು ಹೂವಿನ ಸರವೆಂದು ನಾವು ಭಾವಿಸಿ ಅದನ್ನು ಉಪಯೋಗಿಸಿದ್ರೆ, ಅದನ್ನು ಎಳೆದಾಡಿದರೆ ಅದು ಯಾವತ್ತೂ ನಮಗೆ ಹೂವಿನ ವಾಸನೆಯನ್ನು ಅಥವಾ ಹೂವಿನ ಪರಿಮಳವನ್ನು ಕೊಡೋದಿಲ್ಲ. ಅದೇನಿದ್ರು ನಮಗೆ ಕೊಡೋದೇ ಆ ಖಡ್ಗ ರಕ್ತವನ್ನು ನೀಡುತ್ತೆ. ಭೂದೇವಿಗೆ ರಕ್ತದ ಅಭಿಷೇಕವನ್ನು ಮಾಡುತ್ತೆ ಹೊರತು ನಮಗೆ ಒಳ್ಳೆಯದನ್ನು ನೀಡೋದಿಲ್ಲ. ಹಾಗಾದರೆ ಸ್ವಾತಂತ್ರ್ಯದ ಫಲ ಏನು ನಮಗೆ ಅಂದರೆ, ಡಿ ವಿ ಜಿಯವರು ಹೇಳ್ತಾರೆ, ಸ್ವಾತಂತ್ರ್ಯದ ಫಲ ಸುಖವಷ್ಟೇ. ಕೇವಲ ನಮಗೆ ಬೇಕಾಗಿರೋದು ಸ್ವಾತಂತ್ರ್ಯದ ಸುಖ ಮಾತ್ರ. ಈ ಯುದ್ಧ, ನೆತ್ತರು ಇದ್ಯಾವುದು ನಮಗೆ ಬೇಡ, ನಮಗೆ ಸುಖ ಬೇಕು ಅಂತಾರೆ ಡಿ ವಿ ಜಿ. ನಮಸ್ಕಾರ.